ಕಡು ಬಡವರಿಗೆ ನಿವೇಶನ ನೀಡಿದ್ರೆ ಅವರು ನಮ್ಮನ್ನ ಜೀವನದ ಕೊನೆಯವರೆಗೂ ಸ್ಮರಿಸುತ್ತಾರೆ. ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ನಿಷ್ಪಕ್ಷಪಾತವಾಗಿ ನಿವೇಶನ ಹಂಚಲು ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದ ಶಾಸಕ ಎಚ್.ಕೆ. ಸುರೇಶ್ ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಮಾತನಾಡಿದ ಅವರು, ಈಗಾಗಲೇ 191 ನಿವೇಶನಗಳನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಪ್ರಥಮ ಆದ್ಯತೆ ಗುಡಿಸಲು ಮತ್ತು ಪೌರ ಕಾರ್ಮಿಕರಿಗೆ ನೀಡಲಾಗುತ್ತೆ. ನಿವೇಶನ ರಹಿತ ಪತ್ರಕರ್ತರಿಗೂ ಕೂಡ ನಿವೇಶನ ನೀಡಲಾಗುತ್ತಿದೆ. ಅಲ್ಲದೆ ಕಡು ಬಡವರಿಗೂ ನಿವೇಶನ ನೀಡಲು ಸಮಿತಿ ಬದ್ಧವಾಗಿದೆ. ಆಶ್ರಯ ಸಮಿತಿ ನಿವೇಶನ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ವಿಲೇವಾರಿ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಸದಸ್ಯರಾದ ಇಕ್ಬಾಲ್ ಮತ್ತು ಹರೀಶ್ ಮಾತನಾಡಿ, ಸಮಿತಿ ಸದಸ್ಯರಿಗೆ ಇಲ್ಲಿನ ಮುಖ್ಯಾಧಿಕಾರಿಗಳು ಯಾವುದೇ ವಿಷಯದಲ್ಲಿ ಪರಿಗಣಿಸಿಲ್ಲ. ನಾವುಗಳು ಸರ್ಕಾರದ ನಾಮನಿರ್ದೇಶಕರು, ನಮಗೆ ಮನ್ನಣೆ ಸಿಗುತ್ತಿಲ್ಲ, ನಮ್ಮನ್ನ ಕೇಳದೆ ನೋಟಿಫಿಕೇಶನ್ ಯಾಕೆ ಮಾಡಿದ್ದಾರೆ ಎಂದು ಮುಖ್ಯಾಧಿಕಾರಿ ವಿರುದ್ಧ ಸದಸ್ಯರು ಮಾತನಾಡಿದ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ನಾನೇ ಇಲ್ಲಿನ ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದು ನಿವೇಶನ ನೀಡಲು ನೋಟಿಫಿಕೇಶನ್ ಕೊಡುವ ಅಧಿಕಾರ ನನಗಿದೆ. ಬೇಕಿದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಿರಿ ಎಂದು ಏರು ಧ್ವನಿಯಲ್ಲಿ ಮಾತನಾಡಿ, ಆಶ್ರಯ ಸಮಿತಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಈ ಬಾರಿ ಜೂನಿಯರ್ ಕಾಲೇಜ್ ಹಿಂಭಾಗದಲ್ಲಿರುವ ಗುಡಿಸಲು ನಿವಾಸಿಗಳಿಗೆ ನಿವೇಶನಗಳನ್ನು ನೀಡುವ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಮುಕ್ತ ಮಾಡಿಕೊಟ್ಟರೆ ಆಶ್ರಯ ಸಮಿತಿಯ ಸದಸ್ಯರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಎಂದರು. ಇನ್ನು ಬೇಲೂರು ಪಟ್ಟಣದ ನೆಹರು ನ್ಯಾಷನಲ್ ಶಾಮಿಲ್ ಹಿಂಭಾಗದಲ್ಲಿ ನಿವೇಶನ ನೀಡಲು ಈ ಹಿಂದೆ ಪುರಸಭೆಯಿಂದ ಬಡಾವಣೆ ಅಭಿವೃದ್ಧಿಪಡಿಸಿ ನೆನೆಗುಂದಿಗೆ ಬಿದ್ದಿದೆ. ಅಲ್ಲದೆ ಎಲ್ಲೆಲ್ಲಿ ನಿವೇಶನಗಳನ್ನು ಹಂಚಿಕೆ ಸಂದರ್ಭದಲ್ಲಿ ಬಾಕಿ ಉಳಿದಿವೆ ಅಲ್ಲಿ ಸರ್ವೆ ನಡೆಸುವಂತೆ ಈ ಬಗ್ಗೆ ಮುಖ್ಯಾಧಿಕಾರಿ ತ್ವರಿತ ಕಾರ್ಯಪ್ರವೃತ್ತರಾಗಬೇಕು ಎಂದು ಸೂಚಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಶಾಸಕರು ಹಾಗೂ ರಾಷ್ಟ್ರೀಯ ಸಮಿತಿಯ ಸದಸ್ಯರು ಕಡು ಬಡವರಿಗೆ ನಿವೇಶನಗಳನ್ನು ನೀಡಲು ಮುಂದಾಗಿರುವುದು ಉತ್ತಮವಾದಂತಹ ವಿಷಯವಾಗಿದೆ. ಪುರಸಭಾ ಸದಸ್ಯರಿಗೆ ಆಯಾ ವಾರ್ಡಿನಲ್ಲಿರುವ ಕಡು ಬಡವರನ್ನ ಗುರುತಿಸುವಂತಹ ಅವಕಾಶವನ್ನ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದರಲ್ಲದೆ ಮುಂದಿನ ದಿನಗಳಲ್ಲಿ ನೀರು ಸರಬರಾಜುದಾರರಿಗೂ ಸಹ ನಿವೇಶನ ನೀಡಲು ಶಾಸಕರು ಮುಂದಾಗಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ. ಇದು ನಿಮ್ಮ ಗಮನದಲ್ಲಿ ಒಂದು, ಈ ಕಮಿಟಿಯ ಅಧ್ಯಕ್ಷ ನಾನು, ನಿಮ್ಮ ಗಮನದಲ್ಲಿ ನಾನಲ್ಲ, ಈ ಕ್ಷೇತ್ರದ ಶಾಸಕ. ನಿರ್ಣಯವನ್ನು ನಿಮ್ಮ ಜೊತೆ ಕುತ್ಕೊಂಡು ಹಿಂದೆ ನೀವೇನೋ ಪ್ರಶ್ನಿಟ್ಟು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಕ್ಕಂಥದ್ದು ನಾನು ಮಾಡಿದೆ. ಅದು ನೋವಾಯಿತು. ಅದು ಆ ಥರದ್ದು ಪ್ರಕ್ರಿಯೆ ನಡೀಬಾರ್ದು. ಯಾಕೆ ನಡೀಬಾರ್ದು ಅಂತಂದರೆ, ಸಮಿತಿಯ ಸದಸ್ಯರು ಎಲ್ಲ ಇಲ್ಲಿ ಏನು ಮಾಡಿದ್ದೀವಿ, ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಚಿಹ್ನೆನೂ ಆಗಿತ್ತು. ಈಗ ಒಂದೇನು ಅಂತಂದರೆ, ಇಲ್ಲೆಲ್ಲ ಸಹ ಮನೆಗಳು ಇರ್ತಕ್ಕಂಥವ್ರು, ಈಗಾಗಲೇ ವಾಸ ಮಾಡ್ತಕ್ಕಂಥವ್ರು, ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದಲೇ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಆಶ್ರಯ ಕಮಿಟಿ ಕೇವಲ ₹6.50 ಒಂದು ಸೈಟಿಗೆ ಕೊಡುತ್ತೆ, ಒಂದು ಕಲ್ಲಿಡೋದಕ್ಕೆ. ಅದರಿಂದ ಯಾವುದೇ ಥರದ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಯೋಚನೆಯನ್ನು ಮಾಡಿ ನಮ್ಮ ಅಧ್ಯಕ್ಷರ ಜೊತೆ ನಾವು ಮಾತಾಡಿ ಒಂದು ಮಿನಿಮಮ್ ಎಷ್ಟಪ್ಪ ಅಮೌಂಟ್ ಪ್ರಾವಿಷನ್ ಮಾಡಿದ್ವಿ, ನಾವು ಅನುದಾನವನ್ನು ಡೆವಲಪ್ ಮಾಡೋದಕ್ಕೆ ಲೇಔಟ್ಗೆ ಇಟ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಯಲ್ಲಿ ಏನು PRD ಇಂದ ಬೋರ್ವೆಲ್ ಹಾಕ್ಸ್ತಕ್ಕಂಥದ್ದು, ಪಂಪು ಮೋಟ್ರ್ ಹಾಕ್ಸ್ತಕ್ಕಂಥದ್ದು ಸಹ ಅಲ್ಲೊಂದು ₹3 ಲಕ್ಷ ಅನುದಾನವನ್ನು ಇಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ 5,70,000 ಏನೋ ಇಲ್ಲಿ ಹೌಸಿಂಗ್ ಸ್ಕೀಮಿಂದ ಬರುತ್ತೆ ಅಂತಕ್ಕಂಥದ್ದು ಎಲ್ಲದನ್ನು ಒಗ್ಗೂಡಿಸಿ ಒಂದು ಮೂಲಭೂತ ಸೌಕರ್ಯ ಅಂದರೆ ನಾವೇನು ಡಾಂಬರ್ ಹಾಕ್ತೀವಿ, ಕಾಂಕ್ರೀಟ್ ಹಾಕ್ತೀವಿ ಅಂತಕ್ಕಂಥದ್ದಲ್ಲ. ಅಟ್ಲೀಸ್ಟ್ ಡ್ರೈನ್ ಹೊಡಿಬೇಕು, ಸೈಟ್ ಮಾರ್ಕ್ ಮಾಡಬೇಕು, ಒಂದು ಜಲ್ಲಿ ಹಾಕಿ ಒಡ್ಡಾಡಕ್ಕೆ ಮಾಡಬೇಕು, ಒಂದು ಸಿಸ್ಟಮ್ ಇಡಬೇಕು, ಒಂದು KEB ಅಟ್ಲೀಸ್ಟ್ ಲೈನ್ ಎಳಿಸ್ಬೇಕು. ಇಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದಕ್ಕೆ ಇವತ್ತು ಅನುದಾನದ ಕೊರತೆ ಇರೋದ್ರಿಂದ ನಾವೀಗ ಬೇರೆ ಅನುದಾನದಲ್ಲಿ ಸ್ಪೆಷಲ್ ಗ್ರ್ಯಾಂಟಲ್ಲಿ ಇದಕ್ಕೆ ಪ್ರಾವಿಷನ್ ಮಾಡ್ತಕ್ಕಂಥದ್ದಾಗಿದೆ. ಈಗಾಗಲೇ ಏನು ಜೂನಿಯರ್ ಕಾಲೇಜ್ ಇವತ್ತು ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಕ್ಕಂಥದ್ದು ಆಗ್ತಾಯಿದೆ. ಗುಡಿಸಲು ಮುಕ್ತ ಮಾಡಲಿಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಹಿಂದೇನೂ ಸಹ ಸಭೆಯಲ್ಲಿ ಮಾತಾಡಿದ್ದು ಏನಂತ, ಗುಡಿಸಲಿನಲ್ಲಿ ಇರ್ತಕ್ಕಂಥವ್ರನ್ನ ತೆರವುಗೊಳಿಸ್ತಕ್ಕಂಥದ್ದಕ್ಕೆ ಅವರು 57 ಜನ ಪ್ಲಸ್ ಒಂದೇನೋ ಆಡಾಯಿತು ಕೊಟ್ಟಿದ್ದಾರೆ. ಏನು ಪುರಸಭಾ ಅಧ್ಯಕ್ಷರಾಗಿ ನೀವು ನಮ್ಮ ಪುರಸಭೆಯ ಸದಸ್ಯರುಗಳಿಗೆ ಅದರಲ್ಲಿ ಯಾರು ಕಡು ಬಡವರು ಮನಗೊಂಡು ಅವರ ಹತ್ರ ಏನು ರಿಕ್ವೆಷನ್ ನಮ್ಮಲ್ಲಿ ಯಾರು ಕಡು ಬಡವರಿದ್ದಾರೆ ಅಂತೇಳಿ ಕೊಡ್ತಾರೆ, ಅದನ್ನು ಮನಗೊಂಡು ಕಮಿಟಿ ಮೀಟಿಂಗಲ್ಲಿ ಇಟ್ಕೊಂಡು ಅವ್ರನ್ನ ಗುರುತಿಸಿ ಸೈಟ್ ಕೊಡುವಂಥ ಒಂದು ಕೆಲಸನ ಮಾಡಬೇಕು ಅಂತ ಎಲ್ಲ ಸದಸ್ಯರ ಕೋರಿಕೆ ಬಂದಿದೆ.
ನಿಮ್ಮ ಕಮಿಟಿಯವ್ರ ಹತ್ರ ಮಾತಾಡಬೇಕು ಅಂತಲೂ ಸಹ ನನಗೆ ಅರ್ಜಿ ಬಂತು. ಕಮಿಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು BEO ಅವರು EO ಒಂದು 5 ಜನ ಕಮಿಟಿ. ಇದು ಬಹಳ ಒಂದು ಒಳ್ಳೆ ಕೆಲಸ. ಏನಂದರೆ ಅವ್ಯವಹಾರ ಅನ್ನೋ ಒಂದು ಮಾತು ಬಂದಿದೆಯಲ್ಲ, ಇದನ್ನು ಇದರಲ್ಲಿ ಹೊರಟೋಗ್ಬಿಡುತ್ತೆ. ಅದನ್ನು ಮಾಡಿಸ್ಲೇಬೇಕು ಅಂತ ತಮ್ಮಲ್ಲಿ ಕಳವಾಗಿ ಸೈಟ್ಗಳನ್ನು ಬಡವರಿಗೆ ಹಂಚುವಂಥ ಕೆಲಸ ಮಾಡಿ ಅಂತ ಒಂದು ಸಂದರ್ಭದಲ್ಲಿ ಕೇಳ್ತೇವೆ.